ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDS ಪ್ಲಸ್ಸಲ್ಲಿ ಶಿಕ್ಷಕರ ಒಂದು ಮಾಡ್ಯೂಲ್, ಟೀಚರ್ ಮಾಡ್ಯೂಲ್ ಅಂತ ಏನು ಕರಿತೀವಿ, ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ. ಆ ಒಂದು ಟೀಚರ್ ಮಾಡ್ಯೂಲಲ್ಲಿ ಏನೆಲ್ಲ ಆಪ್ಷನ್ಸ್ ಬರ್ತಾ ಇದೆ, ಆ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಟೀಚರ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು, ಯಾವ ರೀತಿ ಸರ್ಚ್ ಮಾಡೋದು, ಇಂಪೋರ್ಟ್ ಮಾಡ್ಕೊಳೋದು ಎಲ್ಲವನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ MHRD UDS ಪ್ಲಸ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ UDS ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆವಾಗ ಈ ರೀತಿ UDS ಪ್ಲಸ್ ಓಪನ್ ಆಗುತ್ತಲ್ವ. ಸೊ ಇದರಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸುಮಾರಷ್ಟು ಮಾಡ್ಯೂಲ್ಸ್ ನಿಮಗೆ ಗೊತ್ತಿದೆ, ಅದರಲ್ಲಿ ಟೀಚರ್ ಮಾಡ್ಯೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಣ್ತಕ್ಕಂಥ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾವನ್ನು ಹಾಕಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ಮೊದಲನೇದಾಗಿ ನಿಮ್ಮ ಶಾಲೆಯ ಒಂದು ಹೆಸರು ಬರುತ್ತೆ, UDS ಕೋಡ್ ಬರುತ್ತೆ, ಆಮೇಲೆ ಅಕಾಡೆಮಿಕ್ ಇಯರ್ 26-27 ಅಂತ ಬಂದಿರುತ್ತೆ. ಓಕೆ, ಸೊ ಇಲ್ಲಿ ಕ್ವಿಕ್ ಆಕ್ಷನ್ಸ್ ಅಂತ ಕೆಲವು ಆಪ್ಷನ್ಸ್ ಇದೆ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ, ಮಾಸ್ಟರ್ ಡಾಟಾ ಇದೆ, ಯೂಸರ್ ಪರ್ಮಿಷನ್ ಮ್ಯಾಟ್ರಿಕ್ಸ್ ಇದೆ. ಏನೆಲ್ಲ ಆಪ್ಷನ್ ಇದೆ ಏನಂದರೆ, ನ್ಯೂ ಟೀಚರ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಎಡಿಟ್ ಸ್ಟಾಪ್ ಡೀಟೇಲ್ಸನ್ನು ಅವಕಾಶ ಕೊಟ್ಟಿದ್ದಾರೆ, ಡ್ರಾಪ್ ಬಾಕ್ಸಿಗೆ ಕಳಿಸೋದಕ್ಕೂ ಅವಕಾಶ ಕೊಟ್ಟಿದ್ದಾರೆ, ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಇಷ್ಟನ್ನು ನಾವು ಈ ಟೀಚರ್ ಮಾಡ್ಯೂಲಲ್ಲಿ ಎಂಟ್ರಿ ಮಾಡ್ಬೋದಾಗಿದೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ಈಗ ನಾವು ಯಾವ ರೀತಿ ಮಾಹಿತಿನ ಎಂಟ್ರಿ ಮಾಡಬೇಕಪ್ಪ ಅಂದರೆ, ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಆಪ್ಷನ್ ಇದೆಯಲ್ಲ, ಆ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ಮೇಲ್ಗಡೆ ನಿಮ್ಮ ಶಾಲೆಯ ಸಾಮಾನ್ಯ ಮಾಹಿತಿ ಬರುತ್ತೆ. ಇಲ್ಲಿ ನೋಡ್ಬೋದು, ಮೊದಲು ಇರ್ತಕ್ಕಂಥ ಶಿಕ್ಷಕರ ಮಾಹಿತಿನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನೋಡೋಣ. ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಅಂತ ಇದೆ. ಇಲ್ಲಿ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆಪ್ಷನ್ ಇದೆ, ರೆಗ್ಯುಲರ್ ಟೀಚರ್ ಸ್ಟಾಫ್ ಎಷ್ಟಿದ್ದಾರೆ, ಆಮೇಲೆ ನಾನ್ ರೆಗ್ಯುಲರ್ ಟೀಚಿಂಗ್ ಸ್ಟಾಫ್ ಎಷ್ಟಿದ್ದಾರೆ, ಟೋಟಲ್ ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ ಒಟ್ಟು ಎಷ್ಟಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಟೋಟಲ್ಲು ಅಂತ ನಂಬರ್ಸ್ ಇದೆ, ಪಕ್ಕದಲ್ಲಿ ಇನ್ಕಂಪ್ಲೀಟ್ ಅಂತ ಇದೆ, ಅದು 0 ಇದೆ. ಅಂದರೆ ನಾವು ಮೊದಲು ಟೀಚರ್ ಪ್ರೊಫೈಲಲ್ಲಿ ಶಿಕ್ಷಕರ ಮಾಹಿತಿನ ಅಪ್ಡೇಟ್ ಮಾಡಬೇಕು. ಸೊ ಇಲ್ಲಿ ಇನ್ಕಂಪ್ಲೀಟ್ ಅಂತ ಏನಿದೆ, ಇಲ್ಲಿ ಟೋಟಲ್ 2 ಇದೆ, ಇನ್ಕಂಪ್ಲೀಟ್ 0 ಇರಬೇಕು. ಅಂದರೆ ಅರ್ಥ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇರ್ತಕ್ಕಂಥ ಶಿಕ್ಷಕರ ಮಾಹಿತಿನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ನೋಡೋದಾದರೆ, ಇಲ್ಲಿ ಟೋಟಲ್ ಪಕ್ಕ ಒಂದು ನಂಬರ್ ಇರುತ್ತದೆ, ಆ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಪ್ರತಿಯೊಬ್ಬ ಶಿಕ್ಷಕರ ಮೇಲೆ ಅಪ್ಡೇಟ್ ಅಂತ ಇರುತ್ತೆ, ಸ್ಟೇಟಸ್ ಅಂತ ಇರುತ್ತೆ. ಸ್ಟೇಟಸ್ ಮುಂದೆ 2 ಆಪ್ಷನ್ ಇರುತ್ತೆ, ಒಂದು ಲೆಫ್ಟ್ ಸ್ಕೂಲ್, ಚೇಂಜ್ ಸ್ಟಾಫ್ ಟೈಪ್ ಅಂತ. ಓಕೆ, ಸೊ ಲೆಫ್ಟ್ ಸ್ಕೂಲ್ ಅಂತ ಅಂದರೆ ಈ ಶಿಕ್ಷಕರು ನಿಮ್ಮ ಶಾಲೆಯಿಂದ ಯಾರನ್ನಾದ್ರೂ ನೀವು ಲೆಫ್ಟ್ ಔಟ್ ಮಾಡಿದರೆ, ನಾವು ಮಕ್ಕಳನ್ನ ಯಾವ ರೀತಿ ಲೆಫ್ಟ್ ಔಟ್ ಮಾಡ್ತೀವೋ ಹಾಗೆ ಶಿಕ್ಷಕರದ್ದು ಕೂಡ ಏನಾದರೂ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದರೆ ಅವ್ರನ್ನ ನಾವು ಲೆಫ್ಟ್ ಔಟ್ ಮಾಡಬಹುದು, ಅಥವಾ ವರ್ಗಾವಣೆ ಆಗಿ ಹೋಗಿದರೆ, ಮತ್ತು ರಿಟೈರ್ಡ್ ಆಗಿದ್ದರೆ, ಈ ಯಾವುದೇ ಕಾರಣಕ್ಕೂ ನಿಮ್ಮ ಶಾಲೆಯನ್ನು ಬಿಟ್ಟು ಹೋಗಿದರೆ ವಿತ್ ರೀಸನ್ ನಾವೇನು ಮಾಡ್ಬೋದು, ಇಲ್ಲಿ ಲೆಫ್ಟ್ ಔಟ್ ಆಪ್ಷನ್ ಕೊಟ್ಟು ರೀಸನ್ ಕೊಟ್ಟು ಅವ್ರು ಯಾವ ಡೇಟಿಗೆ ನಾವು ಹೋಗಿದ್ದಾರೆ ಅಂತ ಒಂದು ಡೇಟನ್ನು ಎಂಟ್ರಿ ಮಾಡಿಬಿಟ್ಟು ಅವ್ರನ್ನ ಲೆಫ್ಟ್ ಔಟ್ ಕೂಡ ಮಾಡ್ಬೋದು. ಜೊತೆಗೆ ಇಲ್ಲಿರ್ತಕ್ಕಂಥ ಅಪ್ಡೇಟ್ ಅಂತ ನೋಡಿದ್ರೆ ಇಲ್ಲಿ ಸ್ಟೇಟಸ್ ನೋಡ್ಬೋದು, ಈ ಕೆಳಗಡೆ ಕಂಪ್ಲೀಟೆಡ್ ಅಂತ ಇದೆ, ಸ್ಟೇಟಸ್ಸು ಕಂಪ್ಲೀಟೆಡ್ ಅಂತ ಇದೆ. ಅಂದರೆ ನಾವು ಶಿಕ್ಷಕರ ಮಾಹಿತಿನ ಅಪ್ಡೇಟ್ ಮಾಡಿದ್ದೀವಿ ಅಂತ ಅರ್ಥ. ನೀವೇನಾದ್ರು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅಂತ ಇರ್ತದೆ. ಇಲ್ಲಿ GP ಅಂತ ಇದೆ, ಜನರಲ್ ಪ್ರೊಫೈಲ್, ಆಮೇಲೆ ಅಕಾಡೆಮಿಕ್ ಟ್ರೈನಿಂಗ್ಸ್, ಆಮೇಲೆ ಟ್ರೈನಿಂಗ್ ಡೀಟೇಲ್ಸ್ ಅಂತ 3 ಆಪ್ಷನ್ಸ್ ಇರುತ್ತೆ, AP, AT, TD ಅಂತ. ಸೊ 3 ನೀವು ಎಂಟ್ರಿ ಮಾಡಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ, ನೀವು ಯಾವ ಶಿಕ್ಷಕರ ಮಾಹಿತಿನ ಅಪ್ಡೇಟ್ ಮಾಡ್ತೀರೋ ಅಲ್ಲಿ GP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಶಿಕ್ಷಕರ ಮಾಹಿತಿ ಎಲ್ಲ ಅಪ್ಡೇಟ್ ಆಗುತ್ತೆ. ನೀವು ಜಸ್ಟ್ ಚೆಕ್ ಮಾಡಿಕೊಂಡು ಇಲ್ಲಿ ಅಪ್ಡೇಟ್ ಅಂತ ಇರ್ತದಲ್ಲೇ
ಅದನ್ನ ಕ್ಲಿಕ್ ಮಾಡ್ತಾ ಹೋಗಿ ಆ ಶಿಕ್ಷಕರ ಮಾಹಿತಿ ಎಲ್ಲ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅವ್ರು ಯಾವುದಾದ್ರೂ ಒಂದು ಮಾಹಿತಿ ಅಪ್ಡೇಟ್ ಮಾಡೋದಿದ್ರೆ ಅಪ್ಡೇಟ್ ಮಾಡಿ, ಎಲ್ಲ ಆದಮೇಲೆ ಕೊನೆ ಸಾರಿ ಅಪ್ಡೇಟ್ ಮಾಡಿದರೆ ಆ ಶಿಕ್ಷಕರ ಮಾಹಿತಿ ಏನಾಗುತ್ತೆ ಇಲ್ಲಿ ಕಂಪ್ಲೀಟೆಡ್ ಅಂತ ಬಂತು. ಹೀಗೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ಮಾಹಿತಿನ ಮೊದಲು ಅಪ್ಡೇಟ್ ಮಾಡಿ ಕಂಪ್ಲೀಟ್ ಅಂತ ಇರಬೇಕು. ಒಂದು ವೇಳೆ ಆ ಶಿಕ್ಷಕರು ನಿಮ್ಮ ಶಾಲೆಯಿಂದ ಹೋದರೆ ಅವ್ರನ್ನ ಲೆಫ್ಟ್ ಔಟ್ ಅಂತ ಮಾಡಿರಬೇಕಾಗುತ್ತೆ. ಇದು ನೀವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ. ಸೊ ಇದಾದ ನಂತರ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಬ್ಯಾಕ್ ಆಪ್ಷನಿಗೆ ಬರ್ತಾನೆ. ಈಗ ಬ್ಯಾಕ್ ಆಪ್ಷನಿಗೆ ಬಂದುಬಿಟ್ಟು ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಯಾರ್ದಾದ್ರೂ ಶಿಕ್ಷಕರನ್ನ ಆ್ಯಡ್ ಮಾಡೋದಿದ್ದರೆ, ಯಾರು ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ ಅಂಥ ಶಿಕ್ಷಕರು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಪ್ರಶಸ್ತ ಆ್ಯಪ್ ಬರ್ತಾ ಇದೆ. ಸೊ ಆ ಆ್ಯಪಲ್ಲಿ ಎಲ್ಲ ಟೀಚರ್ಸ್ ವರ್ಕ್ ಮಾಡಬೇಕಪ್ಪ ಅಂದರೆ UDSಯಲ್ಲಿ ಆ ಶಿಕ್ಷಕರ ಮಾಹಿತಿ ಅಪ್ಡೇಟ್ ಆಗಿರಬೇಕು. ಇದು ಮುಖ್ಯ ಶಿಕ್ಷಕರ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಹಾಗಾಗಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ನ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಇಂಪೋರ್ಟ್ ಸ್ಟಾಪ್ ಅಂತ ಇದೆ. ಇಂಪೋರ್ಟ್ ಸ್ಟಾಪ್ ಅಂದರೆ ನಾವು ಮಕ್ಕಳದ್ದು ಯಾವ ರೀತಿ ಪೆನ್ ನಂಬರ್ ಹಾಕಿ ಇಂಪೋರ್ಟ್ ಮಾಡ್ತೀವೋ ಹಾಗೆ ಶಿಕ್ಷಕರಿಗೆ ಒಂದು ಟೀಚರ್ ನ್ಯಾಷನಲ್ ಕೋಡ್ ಅಂತ ಇರುತ್ತೆ. ಆ ನ್ಯಾಷನಲ್ ಕೋಡನ್ನು ಹಾಕಿ ನಾವು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಂಪೋರ್ಟ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ ಶಿಕ್ಷಕರ ನ್ಯಾಷನಲ್ ಕೋಡ್ ಕೇಳುತ್ತೆ. ನ್ಯಾಷನಲ್ ಕೋಡ್ ಹಾಕಿ ಅವರ ಡೇಟ್ ಆಫ್ ಬರ್ತ್ ಹಾಕಿ ಸರ್ಚ್ ಮಾಡಿದರೆ ಅವ್ರ ಹೆಸರು ಬರುತ್ತೆ, ನಾವು ಇಂಪೋರ್ಟ್ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ ಆ ಶಿಕ್ಷಕರ ನ್ಯಾಷನಲ್ ಕೋಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಪಕ್ಕದಲ್ಲಿ ಗೆಟ್ ನ್ಯಾಷನಲ್ ಕೋಡ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು, ಅವರ ಆಧಾರ್ ನಂಬರು ಡೇಟ್ ಆಫ್ ಬರ್ತ್ ಹಾಕಿದರೆ ಅವರ ಒಂದು ನ್ಯಾಷನಲ್ ಕೋಡ್ ಸಿಗುತ್ತೆ. ಸೊ ಅದ್ರ ಮೂಲಕ ನಾವು ಅವರ ನ್ಯಾಷನಲ್ ಕೋಡನ್ನು ಕಂಡುಹಿಡ್ಕೋಬೋದು. ಹೀಗೆ ನಾವು ಇಂಪೋರ್ಟನ್ನು ಮಾಡ್ಕೋಬೋದು. ಓಕೆ, ಸೊ ಇದೆಲ್ಲ ಆದ ನಂತರ ಇಲ್ಲಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ 2 ಆಪ್ಷನ್ ಇದೆ ನೋಡಿ. ಹೆಡ್ ಆಫ್ ದ ಸ್ಕೂಲ್ ಅಂದರೆ ನಿಮ್ಮ ಶಾಲೆಯಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಹೆಡ್ ಆಫ್ ದ ಸ್ಕೂಲ್ ಅಂತ ಮಾಡಬೇಕು. ಅಸಿಸ್ಟೆಂಟ್ ಹೆಡ್ ಆಫ್ ದ ಸ್ಕೂಲ್ ಅಂತ UDSಯಲ್ಲಿ ನಾವು ನಿಯೋಜನೆ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗೆ ಮ್ಯಾಪಿಂಗ್ ಆ್ಯಂಡ್ ವ್ಯೂ ಮ್ಯಾಪ್ಡ್ ಲಿಸ್ಟ್ ಅಂತ 2 ಆಪ್ಷನ್ ಇದೆ. ಸೊ ಈ ಮ್ಯಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮ್ಯಾಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಡೀಟೇಲ್ಸ್ ಟು ಬಿ ಮ್ಯಾಪ್ಡ್ ಅಂತ ಇದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹೆಡ್ ಆಫ್ ದ ಸ್ಕೂಲನ್ನು ನಾನು ಮೊದಲಿಗೆ ಸೆಲೆಕ್ಟ್ ಮಾಡ್ತೇನೆ. ಆಮೇಲೆ ಸೆಲೆಕ್ಟ್ ರೀಸನ್ ಅಂತ ಕೇಳುತ್ತೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ. ವಿತಿನ್ ಸ್ಕೂಲ್, ಫ್ರಮ್ ಅದರ್ ಸ್ಕೂಲ್, ಫ್ರಮ್ ಬ್ಲಾಕ್ ಲೆವೆಲ್. ಕೆಲವು ಶಾಲೆಗಳಲ್ಲಿ ಶೂನ್ಯ ಶಾಲೆ ಇರುತ್ತೆ. ಅಂಥ ಶಾಲೆಗೆ ಏನು ಮಾಡ್ತಾರೆ, ಬೇರೆ ಶಾಲೆಯಿಂದ ಅಥವಾ ಬ್ಲ್ಯಾಕ್ ಅನ್ನೋದ್ರಲ್ಲಿ ಯಾರಾದರೂ ಒಬ್ಬರನ್ನ ನಿಯೋಜನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಒಂದು ಆಪ್ಷನ್ ಯೂಸ್ ಆಗುತ್ತೆ. ಈಗ ವಿತಿನ್ ದ ಸ್ಕೂಲ್ ಅಂತ ಕೇಳ್ತಾ ಇದ್ದೆ. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನೇ ನಾನು ಮ್ಯಾಪ್ ಮಾಡ್ತಾಯಿದ್ದೆ. ಹಾಗಾಗಿ ವಿತಿನ್ ದ ಸ್ಕೂಲ್ ಕೊಡ್ತೇನೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರನ್ನ ಒಬ್ಬರು ಈಗ ಯಾರು ಅಟ್ ಪ್ರೆಸೆಂಟ್ HM ಇರ್ತಾರೋ ಅವರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ್ಯಸ್ ಎ HM ಆಗಿ. ಓಕೆ, ಈಗ ನಾನು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡಿ ಯು ವಾಂಟ್ ಟು ಅಪ್ಡೇಟ್ HOS ಡೀಟೇಲ್ಸ್ ಅಂತ ಕೇಳುತ್ತೆ. ಎಸ್, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಎಗೇನ್ ಸೆಲೆಕ್ಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಈಗ ಅಸಿಸ್ಟೆಂಟ್ HOS ಮೇಲೆ ಕ್ಲಿಕ್ ಮಾಡ್ತೇನೆ. ಅದು ಕೂಡ ವಿತಿನ್ ದಿ ಸ್ಕೂಲ್ ಇರ್ತದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡಿ ಯು ವಾಂಟ್ ಅಪ್ಡೇಟ್ ಅಂತ ಕೇಳುತ್ತೆ. ಎಸ್, ಅಪ್ಡೇಟ್ ಅಂತ ಕೇಳ್ತೇನೆ. ಈಗ ಬ್ಯಾಕ್ ಬರ್ತೇನೆ. ಇಲ್ಲಿ ನೋಡಿ ಸ್ಟಾಪ್ ಮ್ಯಾಪ್ಡ್ ಸಕ್ಸಸ್ಫುಲ್ ಅಂತ ಬಂತು. ಈಗ ನಾವು ಶಿಕ್ಷಕರನ್ನು ಕೂಡ ಮ್ಯಾಪ್ ಮಾಡಿದ್ದೇವೆ. ಓಕೆ, ನೋಡಿ ಈಗ ಮ್ಯಾಪ್ಡ್ ಆಗಿದೆ. ಇಲ್ಲಿ ಅವರ ಹೆಸರುಗಳು ಇಲ್ಲಿ ಡಿಸ್ಪ್ಲೇ ಆಗ್ತಿದ್ದಾವೆ. ಓಕೆನಾ? ಸೊ ಇದು ಕೂಡ ನಾವು ಮಾಡಬೇಕಾಗಿದೆ. ಇದಾದ ನಂತರ ಇನ್ನೂ ಏನಾದರೂ ನೀವು ನಾನ್ ಟೀಚಿಂಗ್ ಸ್ಟಾಫ್ ಏನಾದರೂ ಆ್ಯಡ್ ಮಾಡೋದಿದ್ದರೆ ಇಲ್ಲಿ ಆ್ಯಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಇದೆ. ಆಮೇಲೆ ಟೀಚಿಂಗ್ ಸ್ಟಾಫ್ ಆ್ಯಡ್ ಮಾಡೋದಿದ್ದರೆ ಅಂದರೆ ಇದುವರೆಗೂ ನಿಮ್ಮ ಶಾಲೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಆ ಶಿಕ್ಷಕರು ಇದುವರೆಗೂ MHRD UDS+ ಯಾವುದೇ ಶಾಲೆಯಲ್ಲಿ ವರ್ಕೇ ಮಾಡಿಲ್ಲ. ಹೊಸದಾಗಿ ಅವ್ರನ್ನ ಆ್ಯಡ್ ಮಾಡಬೇಕಂದ್ರೆ ಈ ಆ್ಯಡ್ ಟೀಚಿಂಗ್ ಸ್ಟಾಫನ್ನು ಯೂಸ್ ಮಾಡಿಕೊಂಡು ಅವ್ರ ಡೀಟೇಲ್ಸ್ ಹಾಕಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದು ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಮಾಹಿತಿ. ಜೊತೆಗೆ ಇನ್ನೂ ಒಂದಿದೆ ನೋಡಿ, ಏನು ಗೊತ್ತಾ, ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ರಿಕ್ವೈರ್ಡ್. ನಿಮ್ಮ ಶಾಲೆಗೆ ಏನಾದರೂ ಶಿಕ್ಷಕರ ಮಾಹಿತಿ, ಇನ್ನು ಶಿಕ್ಷಕರ ರಿಕ್ವೈರ್ಮೆಂಟ್ ಇದ್ದರೆ ಸೊ ಅದನ್ನು ಕೂಡ ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪ್ರೈಮರಿಗೆ ಎಷ್ಟು ಬೇಕಾಗುತ್ತೆ, ನಿಮ್ಮದಪ್ಪ ಅವರು ಪ್ರೈಮರಿ ಇದ್ದರೆ ಅದಕ್ಕೂ ಕೇಳಿದ್ರೆ ಎಷ್ಟು ಬೇಕು ಅಂತ. ನಿಮ್ಗೆ ಯಾವುದೇ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ 0 ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಇಷ್ಟು ನಾವು ಟೀಚರ್ಸ್ ಮಾಡಲಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು. ಓಕೆ, ಸೊ ಇಷ್ಟನ್ನು ಮಾಡಿಟ್ಕೊಂಡ್ರೆ ನಮಗೆ ಟೀಚರ್ಸ್ ಮಾಡಲು ಕಂಪ್ಲೀಟ್ ಆಗುತ್ತೆ. ಓಕೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಹಾಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ MHRD ಸಂಬಂಧಪಟ್ಟ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಪ್ಡೇಟ್ ಪಡಿತಾ ಇರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.